ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತದ ಒಂದು ಸಂಸ್ಕೃತಿಯ ಒಂದು ಪುನರುಜ್ಜೀವನ ಆಗ್ತಾ ಇರ್ತಕ್ಕಂಥದ್ದು. ದೇಶದ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ, ಪ್ರತಿಯೊಬ್ಬ ರಾಮ ಭಕ್ತನಿಗೂ ಕೂಡ ತುಂಬಾ ಸಂತೋಷವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಭಾರತದ ಒಂದು ಪ್ರಾಚೀನ ಸಂಸ್ಕೃತಿಯನ್ನ ಪುನರ್ ಪ್ರತಿಷ್ಠಾಪನೆ ಒಂದ್ ಕಡೆ ಆಗ್ತಾ ಇದ್ರೆ, ರಾಮ ಮಂದಿರದ ಒಂದು ಮನೋನಿರ್ಮಾಣ ಇವತ್ತೊಂದು ಸಾಕ್ಷಿಯಾಗಿರ್ತಕ್ಕಂಥದ್ದು. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಜೊತೆಯಲ್ಲಿ ಕಾಶಿ ವಿಶ್ವನಾಥ್ ಕಾರಿಡಾರ್ ಅನ್ನ ಅಭಿವೃದ್ಧಿಗೊಳಿಸ್ತಾ ಇರ್ತಕ್ಕಂಥದ್ದು, ಉಜ್ಜಯಿನಿಯ ಮಹಾಕಾಲ್ ಕಾರಿಡಾರ್ ಅನ್ನ ಅಭಿವೃದ್ಧಿಗೊಳಿಸ್ತಾ ಇರ್ತಕ್ಕಂಥದ್ದು, ನಮಾಮಿ ಗಂಗೆ ಯೋಜನೆ ಅಂತಕ್ಕಂಥ ಉಪಕ್ರಮಗಳು ಕೂಡ ಸಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾರತದೊಂದು ಪ್ರಾಚೀನ ಪರಂಪರೆಯನ್ನ ಪುನರುಜ್ಜೀವಗೊಳಿಸ್ತಕ್ಕಂಥ ಒಂದು ವಿಶಾಲ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ದೂರದೃಷ್ಟಿತ್ವ, ಅದರ ಕಾರಣವಾಗಿ ಇವೆಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ನಮ್ಗೆಲ್ಲರೂ ಕೂಡ ತುಂಬಾ ಸಂತೋಷ ತಂದಿದೆ.